ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲ್ ಟಿಎಂಸಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಡ್ತಾ ಇದೆ. ಈಗ ಎಲೆಕ್ಷನ್ ಕಮಿಷನ್ ಅಸಲಿ ಬಣ್ಣವನ್ನ ಬಿಚ್ಚಿಟ್ಟ ಎಲೆಕ್ಷನ್ ಕಮಿಷನ್ ಏನ್ ಮಾಡಿದೆ ಟಿಎಂಸಿ ಸರ್ಕಾರ? ಹಾಗಾದ್ರೆ ಈ ಅಂಕಿಅಂಶಗಳು ಒಂದ್ ಕಡೆ ಗಮನ ಸೆಳೀತಾ ಇದ್ರೆ, SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ತಕ್ಷಣ 12 ರಾಜ್ಯಗಳಲ್ಲಿ ಸಸ್ಪೆಂಡ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಏನು ಮಾಡ್ತಾ ಇದೆ? ಈಗ ಈ ರೀತಿ ದಾರಿ ಹಿಡಿದಿರೋ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಮುಗಿಬಿದ್ದಿದ್ದಾರೆ ಮೋದಿ. ವಿಪಕ್ಷಗಳ ವಿರುದ್ಧ ಡೈರೆಕ್ಟ್ ಹಿಟ್. ಕಾಂಗ್ರೆಸ್ನ ಬಣ್ಣ ಸೀಕ್ರೆಟ್ ಅನ್ನ, ಬಹುದೊಡ್ಡ ಸೀಕ್ರೆಟ್ ಒಂದನ್ನ ಸಿಡಿಸಿದ್ರು ಮೋದಿ. ಅದೇ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಅಧಿವೇಶನದ ಹೊಸ್ತಿಲಲ್ಲಿ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಅಧಿವೇಶನದಲ್ಲಿ ಖಂಡಿತ SIR ವಿಷಯವೇ ದೊಡ್ಡ ಕೋಲಾಹಲ ಸೃಷ್ಟಿಸೋದ್ರಲ್ಲಿ ಅನುಮಾನ ಇಲ್ಲ. ಸೆಷನ್ ಬಲಿ ತಗೊಳ್ಳೋದ್ರಲ್ಲೂ ಅನುಮಾನ ಇಲ್ಲ. ಅದಕ್ಕೆ ಮೋದಿ ಆರಂಭದಲ್ಲೇ ಹೇಳಿಬಿಟ್ಟಿದ್ದಾರೆ, ಬಹಳ ಕಠಿಣ ಶಬ್ದಗಳಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಜವಾಬ್ದಾರಿಯನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಯುವ ಸಂಸದರಿಗೆ ಮಾತಾಡೋಕೆ ಬಿಡ್ತೀರಾ ಇಲ್ವಾ ಈ ಸೆಷನ್ನಲ್ಲಿ? ಸುಮ್ಮನೆ ಕಲಾಪದ ಸಮಯ ಹಾಳು ಮಾಡೋ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅರ್ಥವನ್ನೇ ನೀವು ಬುಡಮೇಲೆ ಮಾಡೋಕೆ ಬರಬೇಡಿ, ಸೆಷನ್ ನಡೆಯೋಕೆ ಬಿಡಿ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ಮೋದಿ ಕೊಟ್ಟಿದ್ದಾರೆ. ಹಾಗಾದ್ರೆ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಿದೆ? ಯಾವ ರೀತಿ ಕಾನೂನಿಗೆ ಕೊನೆಗೂ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ತಲೆಬಾಗಬೇಕಾಯ್ತು? ಎಲೆಕ್ಷನ್ ಕಮಿಷನ್ ಯಾವ ರೀತಿ ಶಾಕ್ ಕೊಟ್ಟಿದೆ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಾ ಇದೆ ನೋಡಿ. ವೆಸ್ಟ್ ಬೆಂಗಾಲಲ್ಲಿ ಒಂದ್ ಕಡೆ SIR ವಿರುದ್ಧ ದೀದಿ ಮಮತಾ ಬ್ಯಾನರ್ಜಿ ಯಾವ ರೀತಿ ಸಮರ ಸಾರಿದ್ದಾರೆ ಅಂದ್ರೆ, ನನ್ನನ್ನು ಕೆಣಕಿದ್ರೆ ಇಡೀ ದೇಶ ಶೇಕ್ ಮಾಡ್ತೀನಿ, ಇಡೀ ಭಾರತವನ್ನ ಶೇಕ್ ಮಾಡಿಬಿಡ್ತೀನಿ, ದಂಗೆ ಎಬ್ಬಿಸ್ಬಿಡ್ತೀನಿ, ಕಿಡಿ ಹೊತ್ತಿಸ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾರೆ ಮೋದಿ ವಿರುದ್ಧ. ನನ್ನನ್ನು ಕೆಣಕ್ತಿದ್ದೀರಿ ನೀವು, ಸಣ್ಣ ವಿಷಯ ಅಲ್ಲ ಅಂತ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ BLOಗಳ ಡೆತ್ತು ಒತ್ತಡ ಆಗ್ತಿದೆ, ಇದನ್ನೇ ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಮತ್ತು ನನ್ನ ಜನರನ್ನ ಟಚ್ ಮಾಡಿದ್ರೆ, ವೋಟರ್ಸ್ನ ಲಿಸ್ಟಿಂದ ತೆಗೆದ್ರೆ ನಾನು ಸುಮ್ಮನಿರಲ್ಲ ಅಂತಿದ್ದಾರೆ. ಕೋರ್ಟೇ ಈಗ ಶಾಕ್ ಕೊಟ್ಟಿದೆ. ಪ್ರಾಮಾಣಿಕವಾಗಿ, ಟ್ರಾನ್ಸ್ಪರೆಂಟ್ ಆಗಿ, ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೆದ್ರೆ ಏನು ಸಮಸ್ಯೆ? ಸೊ ರಾಹುಲ್ ಗಾಂಧಿ, TMC ಇನ್ನಿತರರಿಗೆ ಈ ವಿಷಯದಲ್ಲಂತೂ ಬಿಗ್ ಸೆಟ್ ಬ್ಯಾಕ್ ಇದು. ಆದರೆ ಈ ಹೊತ್ತಲ್ಲಿ ಇನ್ನೂ ಒಂದು ಸೀಕ್ರೆಟ್ ಬಯಲಾಗಿದೆ ನೋಡಿ. ಎಲೆಕ್ಷನ್ ಕಮಿಷನ್ ಈಗ ತರಾಟೆಗೆ ತಗೊಂಡಿರೋದು TMC ಸರ್ಕಾರವನ್ನ. BLOಗಳಿಗೆ ದುಡ್ಡು ಇಂತಿಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ ಅವ್ರಿಗೆ ವೇತನವನ್ನ. ಮತ್ತೆ ಈ ಪ್ರಕ್ರಿಯೆಗೋಸ್ಕರ ನಿಗದಿ ಮಾಡಿದಂಥ ಅಮೌಂಟು ಜಾಸ್ತಿ ಇದೆ. ಎಷ್ಟು ಅವರ ರೆಮ್ಯುನರೇಷನ್ನು 6,000ದಿಂದ 12,000ಕ್ಕೆ ಅಂದರೆ ಡಬಲ್ ಮಾಡಿದ್ದಾರೆ ಒಂದು. ಹಾಗೆ ಸೂಪರ್ವೈಸರ್ಸು, BLO ಸೂಪರ್ವೈಸರ್ಸ್ಗೆ 12,000ದಿಂದ 18,000 ಮಾಡಿದ್ದಾರೆ. ಮತ್ತು ಈ ಪ್ರಕ್ರಿಯೆ ಮಾಡೋದಿಕ್ಕೆ ಅಂತಲೇ ಅಮೌಂಟನ್ನು ನಿಗದಿ ಇಟ್ಟಿದ್ದಾರೆ, ಡಬಲ್ ಮಾಡಿದ್ದಾರೆ ಸಂಬಳ. ಇದೆಲ್ಲವನ್ನ ವೆಸ್ಟ್ ಬೆಂಗಾಲ್ ಸರ್ಕಾರ ಕೊಡ್ತಾನೆ ಇಲ್ಲ, ಅಷ್ಟು ಪೆಂಡಿಂಗ್ ಇಟ್ಕೊಂಡಿದೆ. ಅಂದರೆ BLOಗಳು ಇನ್ನೂ ಸ್ಟ್ರೆಸ್ ಆಗಬೇಕು. ಇವ್ರು ಹೇಳ್ತಿರೋದೇನು, ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗ್ತಿದೆ, BLOಗಳನ್ನು ಒತ್ತಡಕ್ಕೆ ನೂಗ್ತಿದ್ದಾರೆ, BLOಗಳಿಗೆ ಟೈಮ್ ಇಲ್ಲದೆ ಅವರು ಜೀವ ಕಳ್ಕೊಳ್ತಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಈಗ BLO ಪ್ರೊಟೆಸ್ಟೂ ಆಗ್ತಿದೆ. ಎಲೆಕ್ಷನ್ ಕಮಿಷನ್ ಅನ್ನು ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಎತ್ತು ಕಟ್ತಿರೋರು ಯಾರು ಅನ್ನೋ ಸತ್ಯ ಈಗ ಹೊರಗಡೆ ಬಂತ ನೋಡಿ. BLOಗಳಿಗೆ ಕೊಡಬೇಕಾದ ದುಡ್ಡೇ ರಿಲೀಸ್ ಆಗಿಲ್ಲ ಅನ್ನೋದು ಎಲೆಕ್ಷನ್ ಕಮಿಷನ್ ತರಾಟೆಗೆ ತಗೊಂಡಿದೆ. ಇನ್ನು ಒಂದು ದಿನಾನೂ ನೀವು ಡಿಲೇ ಮಾಡದೆ ಅಷ್ಟು ಪೇಮೆಂಟನ್ನು ಸ್ಟೇಟ್ ಗೌರ್ಮೆಂಟ್ ಏನು ಮಾಡಬೇಕು SIR ಪ್ರಕ್ರಿಯೆಗೆ ಅಪ್ರೂವ್ ಆಗಿರೋದು ECI ಇಂದ, ಇನ್ನೂ ಪೇ ಮಾಡಿಲ್ಲ ನೀವು, ಅದನ್ನು ಫಸ್ಟ್ ಪೇಮೆಂಟ್ ಮಾಡಿ. ಇದು ಆಶ್ಚರ್ಯಕರ ಸಂಗತಿ ಅಂತ ಅನ್ನಿಸ್ತಿದೆ. ವೆರಿ ಸ್ಟ್ರೇಂಜ್. BLOಗಳಿಗೆ ಕೊಡಬೇಕಾದ ದುಡ್ಡು ಯಾಕೆ ಕೊಡ್ತಿಲ್ಲ ನೀವು ಅಂತ ಕೇಳ್ತಿದೆ. ಸೊ BLOಗಳು ಪ್ರೊಟೆಸ್ಟ್ ಮಾಡಬೇಕು, ಎಲೆಕ್ಷನ್ ಕಮಿಷನ್ ವಿರುದ್ಧ ಸಿಡಿದೇಳಬೇಕು, ಅವರು ಒತ್ತಡಕ್ಕೆ ಸಿಕ್ಕಾಕೊಂಡು ಸತ್ತಷ್ಟು ಲಾಭ ಅಂತ ಬಯಸ್ತಿದ್ದಾರಾ ಮಮತಾ ಬ್ಯಾನರ್ಜಿ ಅನ್ನುವಂಥ ಪ್ರಶ್ನೆ ಎದ್ದಿದೆ. BLOಗಳ ಬಗ್ಗೆ ಇಷ್ಟು ಕಾಳಜಿ ಮಾಡ್ತಿರೋ ಮಮತಾ ಬ್ಯಾನರ್ಜಿ ದುಡ್ಡೇ ಯಾಕೆ ಕೊಡ್ತಿಲ್ಲ, ಅವ್ರ ಹಕ್ಕನ್ನು ಅವ್ರು ಪಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಪ್ರಶ್ನೆ ಒಂದು ಕಡೆ. ಆದರೆ ಇದಕ್ಕೆ ಉತ್ತರ ಕೊಡ್ತಿರೋದೇನು TMC ಅವರು? ಇದು ಪಶ್ಚಿಮ ಬಂಗಾಳ ವಿರೋಧಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬೇರೆ ಬೇರೆ ಫಂಡ್ಗಳು ಇನ್ನೂ 1,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಫಸ್ಟ್ ಅದನ್ನು ಕ್ಲಿಯರ್ ಮಾಡಿ, ನಾವು 12,000 ಅಲ್ಲ 50,000 ಕೊಡ್ತೀವಿ. ಎಲೆಕ್ಷನ್ ಕಮಿಷನ್ ನಿಗದಿ ಮಾಡಿದಂಥ 12,000 ಜುಜುಬಿ ಏನು 50,000 ಕೊಡ್ತೀವಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಅಂದರೆ ಯಾವುದೇ ಫಂಡು ಮತ್ತೊಂದು ಅಂತ ಬಂದರೆ ಕೇಂದ್ರ ಸರ್ಕಾರದ ಕೈ ತೋರಿಸೋದು,
ತಾವು ರಾಜ್ಯ ಸರ್ಕಾರದಿಂದ ಕೊಡಬೇಕಾದ ಅಮೌಂಟನ್ನು ಬಾಕಿ ಉಳಿಸಿಕೊಂಡು ಈ ಪ್ರಕ್ರಿಯೆಯನ್ನು ಫೇಲ್ ಮಾಡೋದಕ್ಕೆ ಏನೇನು ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದೀಗ ಎಲೆಕ್ಷನ್ ಕಮಿಷನ್ನೇ ಎಕ್ಸ್ಪೋಸ್ ಮಾಡಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, SIR ವಿಚಾರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋದಕ್ಕೆ ಈಗ ಕಾಂಗ್ರೆಸ್ ರೆಡಿ ಆದಂತೆ ಕಾಣಿಸ್ತಿದೆ. ಅಧಿವೇಶನದಲ್ಲಿ 12 ರಾಜ್ಯಗಳಲ್ಲಿ ಕೈಗೆತ್ತಿಕೊಂಡಿರುವಂತಹ ಈ ಪ್ರಕ್ರಿಯೆ ಕೂಡಲೇ ಸಸ್ಪೆಂಡ್ ಆಗಬೇಕು. ಇದು ಕಂಪ್ಲೀಟ್ ಆಗಿ ಸಂವಿಧಾನ ವಿರೋಧಿ ಅಂತ ಮುಗಿಬಿದ್ದಿರೋದು. ಇದೇ ವಿಷಯದಲ್ಲಿ ಕಪಿಲ್ ಸಿಬ್ಬಲ್ಲು, ಮನು ಸಿಂಘ್ವಿ ಎಲ್ಲ ವಾದ ಮಾಡಿದ್ರು, ಪ್ರಶಾಂತ್ ಭೂಷಣ್ ಸೇರಿದಂತೆ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸೂರ್ಯಕಾಂತ್ ದಾಸ್ ಅವರ ಪೀಠ ಏನು ಹೇಳಿದೆ, ಅಭಿಪ್ರಾಯವನ್ನು ಏನು ತಿಳಿಸಿದೆ, ಇನ್ನೂ ವಿಚಾರಣೆ ನಡೀತಿದೆ. ಬಟ್ ಯಾವ ಪಾಯಿಂಟ್ ಅನ್ನು ಹೈಲೈಟ್ ಮಾಡಿದೆ? SIR ಪ್ರಕ್ರಿಯೆ, ಸತ್ತಿರುವಂತಹ ವೋಟರ್ಸ್ ಅನ್ನ ಲಿಸ್ಟ್ ಇಂದ ತೆಗೆಯೋದು ಎಷ್ಟು ಇಂಪಾರ್ಟೆಂಟು, ಚುನಾವಣಾ ಅಕ್ರಮ ತಡೆಯೋದು ಎಷ್ಟು ಇಂಪಾರ್ಟೆಂಟು, ಆಧಾರ್ ಕಾರ್ಡ್ಗಳನ್ನು ಅಕ್ರಮವಾಗಿ ಹೊಂದಿರುವ ಹೊರಗಡೆ ದೇಶದ ನುಸುಳುಕೋರರೋ ಅಥವಾ ವಿದೇಶಿ ಪ್ರಜೆಗಳು ವೋಟ್ ಹಾಕದೇ ಇರೋ ರೀತಿ ಮಾಡೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಎತ್ತಿ ಹಿಡಿದಿದೆ. ಬಿಹಾರದ SIR ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ರೈಟ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟು. ಈ ಮೂಲಕ ಎಲೆಕ್ಷನ್ ಕಮಿಷನ್ಗೆ, ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಬಲ ಬರ್ತಾ ಇದೆ. ಇನ್ನು ತೀರ್ಪು ಪ್ರಕಟ ಆಗಿಲ್ಲ, ಬಟ್ ಇದನ್ನು ಹೈಲೈಟ್ ಮಾಡಿದೆ ಸುಪ್ರೀಂ ಕೋರ್ಟ್. ಈ ಹೊತ್ತಲ್ಲಿ 12 ರಾಜ್ಯಗಳಲ್ಲೂ ಸಸ್ಪೆಂಡ್ ಆಗಬೇಕು ಕೂಡಲೇ ಅಂತ ಕಾಂಗ್ರೆಸ್ ಈಗ ಮುಗಿಬೀಳೋದಕ್ಕೆ ರೆಡಿ ಆಗ್ತಿರೋದು. ಇದು SIRಗೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟು. ಇಡೀ ದೇಶನೇ ಶೇಕ್ ಮಾಡ್ತೀನಿ ಅಂತ ನಿಂತಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಇಡೀ ದೇಶವ್ಯಾಪಿ ಪ್ರಕ್ರಿಯೆ ನಡೆಯುತ್ತೆ, ಈ ದೇಶದಲ್ಲಿ ವೋಟ್ ಹಾಕೋದು ಈ ದೇಶದ ಪ್ರಜೆ ಮಾತ್ರ ಅಂತ ಮೋದಿ ಮತ್ತೆ ಆ ಶಪಥವನ್ನು ನೆನಪಿಸ್ತಿದ್ದಾರೆ. ಸೆಷನ್ ಅನ್ನ ನೀಟಾಗಿ ನಡೆಯೋಕೆ ಬಿಡಿ, ಸಂಸದರಿಗೆ ಮಾತಾಡೋಕೆ ಬಿಡಿ, ಯಾವ ಕಾರಣಕ್ಕೂ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿವೇಶನ ಶುರುವಾಗ್ತಿರೋ ಹೊತ್ತಲ್ಲಿ ಒಂದು ಮಾತು ಹೇಳಿದ್ರು, ನೆನಪು ಮಾಡ್ಕೊಳ್ಬಹುದು ನಾವು. ಏನು, ಕಾಂಗ್ರೆಸ್ನ ಯುವ ಸಂಸದರೇ ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಅಂದ್ರೆ ಪಾರ್ಲಿಮೆಂಟ್ ಅಂಗಳದಲ್ಲಿ ಆಗಿರೋ ಮಾತು ಬಹಳ ದೊಡ್ಡ ಸೀಕ್ರೆಟ್ ಬಿಚ್ಚಿಟ್ಟಿದ್ರು. ಕೋಲಾಹಲ ಎಬ್ಬಿಸಿ ಪಾರ್ಲಿಮೆಂಟ್ ಭಾಗ ಹಾಕಿಸ್ಬೇಕು ಅಂದರೆ ಸಂಸತ್ ನಡೆಯಕ್ಕೆ ಬಿಡಬಾರ್ದು, ಆ ರೀತಿ ಮಾಡಿ ಅಂತ ನಮ್ಮವರೇ ತಡೀತಿದ್ದಾರೆ. ನಮಗೆ ಪಾಪ ಯುವ ಸಂಸದರು ಹೇಳಿದ್ದಂತೆ ಕಾಂಗ್ರೆಸ್ನವರು ಮತ್ತು ಕೈಕೂಟದವರು, ಕ್ಷೇತ್ರಗಳಲ್ಲಿ ಆನ್ಸರ್ ಮಾಡೋಕ್ಕೂ ಆಗ್ತಿಲ್ಲ, ಇಲ್ಲಿ ಪ್ರಶ್ನೆ ಕೇಳೋಕ್ಕೂ ಆಗ್ತಿಲ್ಲ, ಅಂಥ ಸ್ಥಿತಿಯಲ್ಲಿ ನಮ್ಮ ನಾಯಕರು ನಮ್ಮನ್ನು ಸಿಕ್ಕಿಸಿದ್ದಾರೆ ಅನ್ನುವ ಸೀಕ್ರೆಟನ್ನು ಮೋದಿ ತೆರೆದಿಟ್ಟಿದ್ರು. ಹೇಗೆ ಸೆಷನ್ ಬಲಿಯಾಗಬೇಕು ಅಂತ ಉದ್ದೇಶಪೂರ್ವಕವಾಗಿ ಗಲಾಟೆ ತೆಗಿತಾರೆ ಅನ್ನೋ ಒಂದು ಸ್ಫೋಟಕ ವಿಚಾರವನ್ನು ಮೊನ್ನೆ ಅಷ್ಟೇ ಮೋದಿ ತೆರೆದಿಟ್ಟಿದ್ರು. ಈಗ ಅದೇ ವಿಷಯ ತಗೊಂಡು ಬಿಗ್ ಅಟ್ಯಾಕ್ ಮಾಡಿದ್ದಾರೆ. ನಿಮ್ಮ ಜವಾಬ್ದಾರಿಯನ್ನ ಅರಿತು ಕಲಾಪ ನಡೆಯೋದಕ್ಕೆ ಬಿಡಿ, ಪ್ರಜಾಪ್ರಭುತ್ವದ ಅರ್ಥವನ್ನ ಉಳಿಸಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಮೋದಿ. लोकतंत्र को जिया है, लोकतंत्र के उमंग और उत्साह को समय समय पर ऐसे प्रकट किया है कि लोकतंत्र के प्रति विश्वास और मजबूत होता रहता है. गत दिनों बिहार में जो चुनाव हुए उसमें भी मतदान के जो विक्रम हुआ है वो लोकतंत्र की सबसे बड़ी ताकत है. माताओं बहनों की जो भागीदारी बढ़ रही है ये अपने आप में एक नई आशा, नया विश्वास पैदा करती है. और मैं विश्वास भी कर देता हूं कि सभी इस सदन में बैठे हुए माननीय सदस्य ये उच्च सदन की गरिमा को संभालते हुए आपकी गरिमा की भी सदा सर्वदा चिंता करेंगे, मर्यादा रखेंगे, ये मैं आपको विश्वास दिलाता हूं. ಇನ್ನೊಂದು ಕಡೆ ಅಚ್ಚರಿಯ ಬೆಳವಣಿಗೆಯಲ್ಲಿ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆನೆ ಕಡೆಗೂ ಬರೋಬ್ಬರಿ 7 ತಿಂಗಳುಗಳ ಬಳಿಕ ಕಾನೂನಿಗೆ ತಲೆಬಾಗಿದ ದೀದಿ ಮಮತಾ ಬ್ಯಾನರ್ಜಿ. ವಕ್ಫ್ ಆಕ್ಟ್ ತಂದು ಎಷ್ಟು ದಿನ ಆಯಿತು, ಇದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಥರ ಪ್ರೊಟೆಸ್ಟ್ ಆಯಿತು, ಜೀವಹಾನಿ ಆಯಿತು ಎಲ್ಲ ನೆನಪಿದೆ ನಮಗೆ. ಮತ್ತೆ ಆವಾಗಲೂ ಹಂಗೆ ಶೇಕ್ ಮಾಡಿಬಿಡ್ತೀನಿ, ನೇಷನ್ನ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ನಿಂತು ಬಿಟ್ಟಿದ್ರು ಅನ್ಸುತ್ತೆ ಮಮತಾ ಬ್ಯಾನರ್ಜಿ ಅವರು. ಆರೋಪ ಅದೇ ಅಲ್ವಾ ಬಿಜೆಪಿಯಿಂದ ಕೇಳಿ ಬಂದಿದ್ದು. ಏನಾಗ್ತಿದೆ ಇಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ಯಾವ ರೀತಿ ಎತ್ತು ಕಟ್ತಿದ್ದಾರೆ ಇವರು ಅಂತ ಅಲ್ವಾ ಆಕ್ರೋಶ ಸಿಡಿದಿದ್ದು. ಈಗ ನೋಡಿ ಅಚ್ಚರಿ ಅನ್ನುವಂತೆ ವಕ್ಫ್ ಪ್ರಾಪರ್ಟಿ
ಸಂಬಂಧಪಟ್ಟ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತಂದಿರೋದನ್ನ ಕಡೆಗೂ ಅಳವಡಿಸಿಕೊಳ್ತಿದೆ ವೆಸ್ಟ್ ಬೆಂಗಾಲು. ಅದನ್ನ ಧಿಕ್ಕರಿಸಿದ್ವು ಕೆಲವು ರಾಜ್ಯಗಳು, ಆದರೆ ಈಗ ಅದನ್ನ ಅಳವಡಿಸಿಕೊಳ್ತಿದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 2025 ಇದನ್ನ ಒಪ್ಪಿಕೊಂಡು ಎಲ್ಲ ವಕ್ಫ್ ಪ್ರಾಪರ್ಟಿಯನ್ನ ಸೆಂಟ್ರಲ್ ಉಮೀದ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ, ಎಲ್ಲಾನು ಡೀಟೇಲ್ಸನ್ನು ಅಪ್ಲೋಡ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ ಅಲ್ವಾ ಕೇಂದ್ರ ಸರ್ಕಾರ ಕೊಟ್ಟಿರೋದು, ಅದನ್ನು ಕಡೆಗೂ ಮಾಡ್ತಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಅನಿವಾರ್ಯವಾಗಿ ತಲೆಬಾಗಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನೋಡಿ. ಎಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ಇನ್ಸ್ಟ್ರಕ್ಷನ್ ಹೋಗಿದೆ, ಆದೇಶ ಹೋಗಿದೆ ಸರ್ಕಾರದಿಂದ ಡೀಟೇಲ್ಸನ್ನು ಅಪ್ಲೋಡ್ ಮಾಡೋದಕ್ಕೆ. ವಕ್ಫ್ ಪ್ರಾಪರ್ಟಿ, ಒಂದೊಂದು ವಕ್ಫ್ ಪ್ರಾಪರ್ಟಿಯ ಡೀಟೇಲ್ಸ್ ಕೂಡ ಉಮೀದ್ ಪೋರ್ಟಲಲ್ಲಿ ಈಗ ಅಪ್ಲೋಡ್ ಆಗಬೇಕು. 82,000 ವಕ್ಫ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ 8,000 ವಕ್ಫ್ ಎಸ್ಟೇಟ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಕಡೆಗೂ ಮುಸಲ್ಮಾನರ ಅಸ್ತ್ರವನ್ನ ಹಿಡ್ಕೊಂಡು ಸಮಾಜ ಒಡೆಯೋದಕ್ಕೆ ನಿಂತಿದ್ದಾರೆ ಅನ್ನೋ ಆಕ್ರೋಶ ಅಲ್ವಾ ಕೇಳಿಬಂದಿದ್ದು, ಆರೋಪ ಅಲ್ವಾ ದೀದಿ ವಿರುದ್ಧ ಸಿಡಿದಿದ್ದು. ಕಡೆಗೂ ತಲೆಬಾಗಿದ ಮಮತಾ ಬ್ಯಾನರ್ಜಿ. ಬಿಜೆಪಿ ಈಗ ಅಚ್ಚರಿಯನ್ನು ವ್ಯಕ್ತಪಡಿಸ್ತಿದೆ ವೆಸ್ಟ್ ಬೆಂಗಾಲಲ್ಲಿ ಏನಾಗ್ತಿದೆ ಎಲೆಕ್ಷನ್ ವಿಚಾರದಲ್ಲಿ. ಬಿಜೆಪಿ ಇದನ್ನೇ ಎತ್ಕೊಂಡು ಹೋಗ್ತಿರೋದು. ವಕ್ಫ್ ಪ್ರಾಪರ್ಟಿ ಕೆಲವರ ಕೈ ಸೇರಿದೆ. ಬಡ ಮುಸಲ್ಮಾನರಿಗೆ ಆ ವಕ್ಫ್ ಪ್ರಾಪರ್ಟಿ ಸಿಗೋ ರೀತಿ ಮಾಡ್ತೀವಿ ನಾವು. ವಕ್ಫ್ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡುವ ಮೂಲಕ ಮುಸಲ್ಮಾನರಿಗೆ ಆದ ಅನ್ಯಾಯ ಸರಿ ಮಾಡ್ತೀವಿ ಅಂತ ವೆಸ್ಟ್ ಬೆಂಗಾಲಲ್ಲಿ ಅಸ್ತ್ರ ಪ್ರಯೋಗಿಸ್ತಿದೆ. ಒಂದ್ ಕಡೆ 70% ಇರೋ ಹಿಂದೂಗಳನ್ನ 30% ಇರುವಂಥ ಒಂದು ಸಮುದಾಯ ಆಟ ಆಡಿಸ್ತಿದೆ, ದೌರ್ಜನ್ಯ ಆಗ್ತಿದೆ, ಆಗಬಾರದ್ದಾಗ್ತಿದೆ ವೆಸ್ಟ್ ಬೆಂಗಾಲಲ್ಲಿ. ಹಿಂದೂಗಳೇ ಜಾಗೃತರಾಗಿ ಅನ್ನುವಂತಹ ಅಸ್ತ್ರ ಈ ಎಲೆಕ್ಷನ್ಗೆ. ಮತ್ತೊಂದು ಕಡೆ ಮುಸಲ್ಮಾನರೇ ನಿಮಗೇನು ಅನ್ಯಾಯ ಆಗ್ತಿದೆ, ನೀವು ಯಾಕೆ ಇದ್ದಲ್ಲೇ ಇದ್ದೀರಿ, ಎಂಥ ದೌರ್ಜನ್ಯ ಅನ್ಯಾಯ ನಿಮ್ಮ ಮೇಲೆ ನಿಮ್ಮದೇ ಹೆಸರಲ್ಲಿ ನಡೀತಿದೆ ಅನ್ನೋದನ್ನ ಜಾಗೃತಗೊಳಿಸೋಕೆ ಹೊರಟಿದೆ. ಈ ಹೊತ್ತಲ್ಲಿ ವಕ್ಫ್ ಬಿಲ್ ಅನ್ನ ಕಡೆಗೂ, ಅಂದ್ರೆ ವಕ್ಫ್ ಆಕ್ಟ್ ಅನ್ನ ಕೊನೆಗೂ ಒಪ್ಪಿಕೊಂಡು ಅಪ್ಲೋಡ್ ಮಾಡ್ತಿರೋದು ಡೀಟೇಲ್ಸ್ನ ಮಮತಾ ಬ್ಯಾನರ್ಜಿ. ಸೊ ಮೋದಿ ವೆಸ್ಟ್ ಬೆಂಗಾಲಲ್ಲೂ ಕೂಡ ವಕ್ಫ್ ಕಾಯ್ದೆಯನ್ನ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದಂಗಾಯ್ತು. ಸಿಡಿದೆದ್ದಿದ್ದ ಮಮತಾ ಕಾನೂನಿನ ಮುಂದೆ ತಲೆಬಾಗಲೇಬೇಕಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.